ಬೆಳಿಗ್ಗೆ ಎದ್ದು ನೋಡಿದ್ರೆ ಮಳೆ ಮಳೆ. ಇನ್ನೇನು ಹೋಗೋಣ ಟೆಂಪಲ್ಗೆ ಅಂತ ಹೇಳಿ ಹೂ ಕುಯ್ದು ಪೂಜೆ ಮಾಡಿ ಆಕಾಶ ನೋಡಿದರೆ ಇನ್ನೂ ಮೋಡಕ್ಕಾಗೋದಿಲ್ಲ. ಅಯ್ಯೋ ನಮ್ಮ ಪಪ್ಪ ಏನು ಮಾಡ್ತಿದ್ದಾರೆ ಹಂಚ್ ಮೇಲೆ ನಿಂತ್ಕೊಂಡು ಅಂತ ನೋಡಿದರೆ ಓ ತೋಟಕ್ಕೆ ಔಷಧಿ ಹೊಡೆಯೋದಕ್ಕೆ ಕೊನೆ ರಾಗಣ್ಣ ಬಂದರು ಅಂತ. ಬಟ್ ಸ್ಯಾಡ್ ಏನಂತ ಅಂದರೆ ಅದು ಕೊನೆ ರಾಗಣ್ಣ ಅಲ್ಲ, ನನ್ನ ತಮ್ಮ ಆಗಿದ್ದ. ಹೇ ನಮ್ಮನೆ ನಾಯಿ ಮರಿ ಹಾಕಿದೆ, ಅಯ್ಯೋ ಬೆಳಿಗ್ಗೆ ಹುಲ್ ತಂದಿರೋದು ವೇಸ್ಟ್ ಆಗೋಯ್ತು ಅಂತ ನಮ್ಮ ಪಪ್ಪ ಬೈಕೊಂಡು ಹೋಗ್ತಾ ಟೈಮ್ ಆಲ್ರೆಡಿ ಆಗೋಗಿದೆ. ಹಾಗೆ ಬೇಗ ಬೇಗ ರೆಡಿಯಾಗಿ ನಮ್ಮ ಮಮ್ಮಿ ನನ್ನ ನೋಡ್ತಾ ಯಾಕೆ ನಿಂತ್ಕೊಂಡಿದೆ. ಹಾಗೆ ನನ್ನ ತಮ್ಮನ ರೂಮಿಗೆ ಹೋಗಿದ್ರೆ ಅವ್ನು ನೈಟೆಲ್ಲ ಕೋಲ ನೋಡ್ಕೊಂಡು ಎದ್ದೇ ಇಲ್ಲ. ಹಾಗೆ ಸರಿ ಆಯಿತು ಅಂತ ಹೇಳಿ ಹಣ್ಕಾಯಿ ಇಟ್ಕೊಂಡು ಹೊರಟೆ. ಆಗಲೇ ಒಬ್ಬಳೇ ಹೋಗೋದಕ್ಕೆ ಬೇಜಾರಾಗುತ್ತೆ ಅಂದ್ಕೊಂಡು ನನ್ನ ತಮ್ಮನ ಕರ್ಕೊಂಡು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿ. ಹಾಗೆ ನಮ್ಮ ಅಜ್ಜಿ ಮನೇಲಿ ನಮ್ಮ ಅಜ್ಜಿ, ನನ್ನ ತಮ್ಮ, ನಮ್ಮ ಆಂಟಿ ಹಾಗೆ ನಮ್ಮ ಪುಟ್ಟು ನಾಯಿ ವೆಯ್ಟ್ ಮಾಡ್ತಾ ಇತ್ತು. ಹಾಗೆ ಹೊರಟ್ವಿ ಟೆಂಪಲ್ಗೆ. ಹಾಗೆ ಅಲ್ಲಿಂದ ಇನ್ನೊಂದು ಟೆಂಪಲ್ ಹೋಗಿ ನಮ್ಮ ಅಂಕಲ್ ಮನೆಗೆ ಹೋದ್ವಿ. ಅಲ್ಲಿ ಚಕ್ಕೋತ ನೋಡಿದ್ವಿ, ಬಟ್ ಕೈಗೆ ಎಡ್ಕೋ ಥರ ಇರಲಿಲ್ಲ. ಹಾಗೆ ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ಹೋದಾಗ ವಾವ್ ಮಾವಿನಕಾಯಿ ಆಯಿತು. ನಮ್ಮ ಅಂಕಲ್ ಒಂದಿಷ್ಟು ತೊಗೊಂಡೋಗಿ ಅಂತ ಮಾವಿನಕಾಯಿ ಕೊಯ್ದು ಕೊಟ್ಟರು. ಅವತ್ತು ಟೆಂಪಲಲ್ಲಿ ಊಟ ಇತ್ತು, ಚೆನ್ನಾಗಿ ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ. ನನ್ನ ತಮ್ಮನ ಅಜ್ಜಿ ಮನೆಗೆ ಬಿಟ್ಟು ಹೋಗೋಣ ಅಂತ ಹೋದರೆ ನಮ್ಮ ಅಜ್ಜಿ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ನಮ್ಮ ಆಂಟಿ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಮತ್ತೆ ಇನ್ನೇನು ನನ್ನ ತಮ್ಮ ಮಾಡ್ತೀಯ ನೀನು ಬಾ ಮನೆಗೆ ಹೋಗೋಣ ಅಂತ ಹೇಳಿ ನನ್ನ ತಮ್ಮ ನನ್ನ ಜೊತೆ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಹಾಗೆ ಸನ್ಸೆಟ್ ಆಯಿತು, ಟಿ ವಿ ನೋಡಿ ಮಲ್ಕೊಂಡ್ವಿ.